ಜನ್ಮಾಂತರದ್ದು ಇದೇ ರೀತಿ ಸಾವು ಬರಬೇಕು, ಇಂಥವ್ರ ಮೂಲಕ ಸಾವು ಬರಬೇಕು, ಹತ್ಯೆ ಆತ್ಮಹತ್ಯೆ ಈ ಥರದ್ದಿರುತ್ತೆ. ಸೊ ಯಾರು ನೋಡ್ಬಿಟ್ಟು ನಾನು ಇಷ್ಟಪಟ್ಬಿಟ್ಟೆ ಇವ್ರು ಮಾಡಿಬಿಟ್ಟು, ಇದಿಲ್ಲ ಮಕ್ಕಳು, ಇಟ್ ಈಸ್ ಪ್ರೀ ಡಿಸೈನ್. ಆಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ, ಆ ಮದುವೆಯು ಇಷ್ಟು ದಿನ ಅನ್ನೋದಿತ್ತು ಅಂದ್ರೆ ಅಷ್ಟೇ ದಿನ. ಅವನಿರಲ್ಲ, ಇಲ್ಲ ನೀವಿರಲ್ಲ, ಇಲ್ಲ ಅವನು ಹೋಗ್ತಾನೆ, ಇಲ್ಲ ಡೈವರ್ಸು, ಇಲ್ಲ ಇನ್ನೊಂದು, ಅದು ಇಲ್ಲ. ಮೊದಲೇ ನಿರ್ಧಾರ. ವಿದ್ಯೆಯೂ ಅಷ್ಟೇ, ಪಾಂಡಿತ್ಯ. ಏನು ಮಾಡಿದರು ನಿಮಗಿಷ್ಟು ವಿದ್ಯಾ ಪ್ರಾಪ್ತಿ ಅಂತಿರುತ್ತೆ. ತಲೆ ಕೆಳಗಡೆ ಹಾಕಿ ಕಾಲ ಮೇಲೆ ಹತ್ತಿದ್ರು ಅವನು ದೊಡ್ಡ ಪಂಡಿತೋತ್ತಮನ ಮಗನಾಗಿ ಹುಟ್ಟಿದ್ದರು ಹತ್ತಲ್ಲ. ಏನು ಮಾಡಿದ್ರು ಆಗಲ್ಲ ಮಕ್ಕಳೇ. ಅದು ನಿಮಗಿರ್ಬೇಕು ಅಂದ್ರೆ ನೀವೆಷ್ಟೇ ಹೇಳಿದ್ರು, ನಾನು ಅದಕ್ಕೆ ಹೇಳ್ತಿರ್ತೇನೆ, ಏನು ಹೇಳ್ಬೇಡಿ, ಬಿಟ್ಬಿಡಿ. ಮಾವಿಗೆ ಸೊಗಡು ಹೇಳ್ಕೊಡ್ಬೇಕಾ, ಅವರೆಕಾಯಿಗೆ ಸೊಗಡು ಹೇಳ್ಕೊಡ್ಬೇಕಾ? ಅದು ತಾನಾಗಿ ಬಂದ್ಬಿಟ್ಟಿರುತ್ತೆ. ರುಚಿ, ಕಬ್ಬಿಗೆ ರುಚಿ ನೀವಿಟ್ರ, ನೀವು ಹಾಕಿದ್ದು ಬೆಳೆಸಿದ್ದಕ್ಕೆ ಅದ್ರಲ್ಲಿ ಸ್ವೀಟ್ ಬಂದ್ಬಿಡುತ್ತಾ? ಎಳನೀರು ಎಲ್ಲಿ ಬೆಳೆಯುತ್ತೆ? ಅದ್ರಲ್ಲಿ ನೀವು ನೀರಿಟ್ರೆ ಇಂಜೆಕ್ಷನ್ ಮಾಡಿ, ಹಿಂಗೆ ಕೊಬ್ಬರಿ ಬರಬೇಕು, ಅದು ಒಣಗಿದ ಮೇಲೆ ಕಾಯಿ ಆಗ್ಬೇಕು, ಅದು ಇನ್ನೂ ಒಣಗಿದ ಮೇಲೆ ಕೊಬ್ಬರಿ ಆಗ್ಬೇಕು, ಅದನ್ನ ಆಮೇಲೆ ಗಿಟಕ್ಕೆ ತೆಗೆದು ರುಬ್ಬಿ ಎಣ್ಣೆ ತೆಗಿಬೇಕು, ಅದನ್ನ ಚೆನ್ನಾಗಿ ಕಾಯಿಸಿ ಅದ್ರ ಮೇಲೆ ಬೇರೋ ಲೇಯರ್ನ ತೆಗೆದು ಈ ಒಂದು ಒಳ್ಳೆ ಇನ್ನಷ್ಟು ತೆಂಗಿನ ಹಾಲಿಂದ ಎಣ್ಣೆ ತೆಗಿತಕ್ಕಂಥದ್ದೆಲ್ಲ ಮಾಡ್ತಾರೆ. ಯಾರು ನೀವು ಮಾಡಿದ್ರಿ ಅಂತಲ್ಲ, ಖಂಡಿತ ಇಲ್ಲ. ಅಂದ್ರೆ ಅದೇ ನೀವ್ ಏನ್ ಬಡ್ಕೊಂಡ್ರು ಅವ್ರು ಅಷ್ಟೇನೆ, ಅವ್ರಿಗೆ ಬರಬೇಕು. ಅದು ಅವ್ರಿಗೆ ಬರಬೇಕು ಅಂದ್ರೆ ಭಗವಂತ ಇಟ್ಟಿರ್ಬೇಕು. ಏನ್ ಮಾಡಿದ್ರು ನಾವು ಕೆಲವ್ನ ಹೇಳ್ತಿರ್ತೀವಿ, ಏನೋ ಅವನು ಹಂಗ್ ಮಾತಾಡ್ತಾನೆ, ಎಂಥವ್ರ ಮಗ ಗೊತ್ತಾ, ಎಂಥ ವಂಶಸ್ಥ ಗೊತ್ತಾ, ಅಯ್ಯೋ ರಾಮಚಂದ್ರ ಅಂತ ಹೇಳ್ತೀವಿ.